ಮುಳಬಾಗಿಲು ತಾಲೂಕು ಕಸಬಾ ಹೋಬಳಿ ಕಪ್ಪಲಮಡುಗು ಕಂದಾಯ ವ್ಯಾಪ್ತಿಯ ಅಲ್ಲಾಲಸಂದ್ರ ಗ್ರಾಮದ ಸರ್ವೆ ನಂಬರ್ 44ರಲ್ಲಿ 2 ಎಕರೆ ಜಮೀನನ್ನು ಕ್ರಯ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಅದರಂತೆ ಆ 2 ಎಕರೆ ಬಿಟ್ಟು ಇನ್ನು ಉಳಿಕೆ 2 ಎಕರೆ ಜಮೀನನ್ನು ಕಾಂಪೌಂಡ್ ನಿರ್ಮಿಸುವ ಮುಖಾಂತರ ಗೋಮಾಳ ಜಮೀನನ್ನು ಕಬಳಿಸ್ತಾ ಇದ್ರೂ ಇಲ್ಲಿನ ಈ ವ್ಯಾಪ್ತಿಯ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ತಾಲೂಕು ದಂಡಾಧಿಕಾರಿಗಳು ಇವತ್ತು ಸರ್ವೆ ಇದೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೋ ಮೆಮೊ ಕೂಡ ಹಾಕಿದ್ದಾರೆ. ಆದರೆ ಇಲ್ಲಿ ಸರ್ವೆ ಕೂಡ ಮಾಡೋಕ್ಕೆ ಬಂದಿದ್ದಾರೆ. ಸರ್ವೆ ಮಾಡೋಕ್ಕೆ ಬಂದಾಗ ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಕಾಡಿನಲ್ಲಿ ಹೋಗಿದ್ದಾರಂತೆ. ನಾವು ಕೇಳ್ತಾ ಇರೋದಿಷ್ಟೇ, ಕ್ರಯ ಜಮೀನು ಏನಿದೆಯೋ ಅವರು ಎಷ್ಟನ್ನು ಮಾಡ್ಕೊಳ್ಳಿ, ನಮಗೆ ಬೇಡ ಅಂತೇಳಿಲ್ಲ. ಅದು ಒಂದು ಗ್ರಾಮ ಅಂದಮೇಲೆ ಅದು ಗೋಮಾಳ ಇರಬೇಕು. ಗೋಮಾಳ ಇದ್ದರೆ ಜಾನುವಾರುಗಳಿಗೆ ಮೀಸಲಿಡಬೇಕು. ಜಾನುವಾರುಗಳು ಮೀಸಲಿಟ್ಟರೆ ಮುಂದಿನ ದಿನಗಳಲ್ಲಿ ಇವತ್ತು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಜಾನುವಾರುಗಳು ಮೇಯಿಸ್ಬೇಕಂದ್ರೆ ಖಾಸಗಿ ಜಮೀನುಗಳಲ್ಲಿ ಮೇಯ್ಸೋಕ್ಕಾಗ್ತದೆ? ನಾವು ಕೇಳ್ತಾ ಇದ್ದು ಸರ್ಕಾರಿ ಜಮೀನು ಉಳಿಸಿ ಅಂತ ಕೇಳ್ತಾ ಇದ್ದೀವಿ. ನಾವು ತಾಲೂಕು ದಂಡಾಧಿಕಾರಿಗಳಿಗೆ, ಸ್ಥಳೀಯ ಶಾಸಕರಿಗೆ ಇಷ್ಟೇ ಮನವಿ ಮಾಡ್ತಾ ಇರೋದು, ಅವರು ಎಷ್ಟೇ ಪ್ರಭಾವಿ ಭೂಗಳರಾಗಲಿ ನಮ್ಗೆ ಅದು ಬೇಕಾಗಿಲ್ಲ. ಅವರು ಕ್ರಯ ಜಮೀನನ್ನು ಬಿಟ್ಟು ಅಲ್ಲಾಲಸಂದ್ರದ ಗ್ರಾಮ ಸರ್ವೆ ನಂಬರ್ 44ರಲ್ಲಿ 2 ಎಕರೆ ಜಮೀನು ಅವ್ರೇನು ಕ್ರಯ ಮಾಡ್ಕೊಂಡಿದ್ದಾರೋ ಅದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಿಕೊಳ್ಳಿ. ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಇದನ್ನು ಸರ್ವೆ ಮಾಡಿಸಿ ಹೆಚ್ಚುವರಿಯಾಗಿ ಏನು ಕಾಂಪೌಂಡ್ ನಿರ್ಮಿಸಿದಾರೋ ಅದನ್ನು ಒತ್ತುವರಿ ತೆರವುಗೊಳಿಸಬೇಕು. ಒತ್ತುವರಿಯನ್ನು ತೆರವುಗೊಳಿಸಿ ಸರ್ವೆ ಮಾಡಿಸಿ ಆ ಜಮೀನನ್ನು ಗ್ರಾಮದ ಭೂಮಿ ಇಲ್ಲದ ರೈತರಿಗೆ ಹಂಚಲಿ, ಇಲ್ಲ ಕುರಿಗಾಯಿಗಳು ಮೀಸಲಿಡ್ರಿ. ಯಾಕಂದರೆ ಇವತ್ತು ಬರ್ತಾರೆ ಭೂಗಳರು ಕಲ್ಲು ಬಂಡೆಗಳಿಗೆ ಹಾಕ್ಕೊತಾರೆ, ಹೋಗ್ತಾ ಇರ್ತಾರೆ ಕಾಂಪೌಂಡ್ಗಳು ಹಾಕ್ಕೊಂಡು. ನಾಳೆ ಬೆಳಗ್ಗೆ ಯಾವ ರೀತಿ ಜಾನುವಾರುಗಳು ರಕ್ಷಣೆ ಮಾಡಬೇಕು? ಇಲ್ಲಿ ಭೂಮಿ ಇಲ್ಲದ ರೈತರು ಎಷ್ಟು ಜನ ಇದ್ದಾರೆ? ಇಲ್ಲ ಸೈಟಿಗೆ ಕೊಡಿಬಿಡಿ, 2 ಎಕರೆಯಲ್ಲಿ ಸೈಟಿಗೆ ಮಾಡಿ ಸೈಟಿಗೆ ಹಂಚಲಿ. ನಾವು ಕೇಳ್ತಾರೆ ಇಷ್ಟೇ, ಪ್ರಾಮಾಣಿಕವಾಗಿ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಕಂದಾಯ ಸರ್ವೆ ಅಧಿಕಾರಿಗಳು ಮುಂದಾಗಬೇಕು. ಆಯಾ ವ್ಯಾಪ್ತಿಯ ಅಲ್ಲಾಲಸಂದ್ರ ಸರ್ವೆ ನಂಬರ್ 44ರಲ್ಲಿ ಆ ಗ್ರಾಮದ ನಿವೇಶನ ಇಲ್ಲದಂದರೆ, ಮನೆ ಇಲ್ಲದಂದರೆ, ಸೈಟ್ಗಳಾರು ಹಂಚಿರಿ. ಇಲ್ಲ ಭೂಮಿ ಇಲ್ದವ್ರು ಭೂಮಿಗೆ 10 ಗುಂಟೆ ಕೊಡಿರಿ, ಪರವಾಗಿಲ್ಲ. ಇಲ್ಲಾಂದರೆ ಕುರಿಗಾಯಿಗಳು ಮೀಸಲಿಡಿ. 3 ದಿನ ಟೈಮ್ ಕೊಡ್ತೀವಿ. 3 ದಿನ ಒಳಗಡೆ ಈ ಅಲ್ಲಾಲಸಂದ್ರ ಸರ್ವೆ ನಂಬರ್ 44ರಲ್ಲಿನ ಒತ್ತುವರಿ ತೆರವುಗೊಳಿಸಿ, ಕಾಂಪೌಂಡನ್ನು ತೆರವುಗೊಳಿಸಿ ಆ ಒಂದು ಸರ್ಕಾರಿ ಜಮೀನನ್ನು ಉಳಿಸಿ ಅದಕ್ಕೆ ನಾಮಫಲಕ ಅಳವಡಿಸಿದರೆ ಖಂಡಿತವಾಗಲೂ ಹೇಳ್ತೀನಿ ಕೈಲಿ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ಜಾನುವಾರುಗಳ ಸಮೇತ ಈ ಕಪ್ಪಲಮಡುಗು ಗೇಟನ್ನು ಬಂದ್ ಮಾಡ್ತೀವಿ. ನಮ್ಮ ಹೋರಾಟ ಅಷ್ಟೇ. ಅವರ ಕ್ರಯ ನಂಬರನ್ನು ಬಿಟ್ಟು ಉಳಿಕೆ ಜಮೀನನ್ನು ಈ ಊರಿನ ಗ್ರಾಮಗಳ ನಿವೇಶನಗಳಿಗಾಗಲಿ ಜಾನುವಾರುಗಳಿಗಾಗಲಿ ಮೀಸಲಿಡಬೇಕಂತೇಳಿ ತಾಲೂಕು ಆಡಳಿತವನ್ನು ಒತ್ತಾಯ ಮಾಡ್ತಾರೆ.